ಕೊಲೆ ಆರೋಪಿ ದರ್ಶನ್ ವಿರುದ್ಧ ಸಾವಿರಾರು ಪುಟಗಳ ಸಾಕ್ಷ್ಯ ಸಂಗ್ರಹವಾಗಿದೆ. ಪೊಲೀಸರು ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇದರಲ್ಲಿ 8 ಫೋಟೋಗಳು ರಿಟ್ರೀವ್ ಆಗಿದ್ದು ಇದನ್ನ ಕೋರ್ಟ್ಗೆ ಸಲ್ಲಿಸಲಾಗಿದ್ದು ಜಾಮೀನಿಗೆ ಆಕ್ಷೇಪ ವ್ಯಕ್ತಪಡಿಸಲು ಸಿದ್ಧತೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ಗೆ ಸಂಕಷ್ಟ. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮತ್ತಷ್ಟು ಸಾಕ್ಷ್ಯ ಲಭ್ಯ. ಬೆನ್ನು ನೋವಿಗೆ ಶಸ್ತ್ರಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರೋ ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ಅಂದ್ರೆ ಜೂನ್ 8ರಂದು ಆರೋಪಿ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲಿದ್ದ ಅನ್ನೋದಕ್ಕೆ ಪ್ರಬಲ ಸಾಕ್ಷ್ಯ ಲಭ್ಯವಾಗಿದೆ. ಆರೋಪಿಗಳ ಮೊಬೈಲ್ನಲ್ಲಿ 8 ಫೋಟೋಗಳು ರಿಟ್ರೀವ್ ಆಗಿದೆ. ಕಿಡ್ನಾಪರ್ಸ್ಗಳಾದ A6 ಜಗದೀಶ್, A7 ಅನುಕುಮಾರ್, ಬಾಡಿಗೆ ಕಾರು ಚಾಲಕ A8 ರವಿ ಮೊಬೈಲ್ ರಿಟ್ರೀವ್ ಮಾಡಲಾಗಿದ್ದು ಜಗದೀಶ್ ಫೋನ್ನಲ್ಲಿ 4, ಅನುಕುಮಾರ್ ಮೊಬೈಲ್ನಲ್ಲಿ 2, ರವಿ ಮೊಬೈಲ್ನಲ್ಲಿ 2 ಫೋಟೋ ಸಿಕ್ಕಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಾಕ್ಷಿಗಳು ಸಿಕ್ಕಿವೆ, ಬೇಲ್ ರದ್ದು ಮಾಡುವಂತೆ ಅರ್ಜಿ ಸಲ್ಲಿಸೋ ಬಗ್ಗೆ ತನಿಖಾಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ನಾವು FSL ರಿಪೋರ್ಟು ಬರಬೇಕು ಅಂತೇಳಿ ಹೈದರಾಬಾದಿಗೆ ಕಳಿಸಿದ್ದು. ನಮ್ಮ ಹತ್ರ ಇದು ಮೆಷಿನ್ ಇರಲಿಲ್ಲ ಅಂತೇಳಿ ಹೈದರಾಬಾದ್ ಅದು ಕಳಿಸಿದ್ದಾರೆ. ಈಗ ಅದರಲ್ಲಿ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಆ ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದು ಯಾರೋ ಅವ್ರ ಜೊತೆಯಲ್ಲಿದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು, ಮತ್ತು ಮುಂದೆ ಏನು ಕ್ರಮ ತೊಗೋಬೇಕು ಅದು ತೊಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ನವ್ರು ಮಾಡ್ತಾರೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ನಿನ ಅಗತ್ಯ ಇಲ್ಲ, ಅವ್ರೇನು ಹೇಳ್ಕೊಂಡ್ರು ನಾಳೆ ನಡೆದ್ರಲ್ಲಿ ಮಾಡಲಿಲ್ಲ ಅಂದರೆ ನನ್ನ ಬೆನ್ಮೂಳೆನೇ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈಯೇ ಹಾಕಿಲ್ಲ. ಇನ್ನು ಫೋಟೋಗಳು, FSL ರಿಪೋರ್ಟ್ ಸೇರಿ ಕೆಲ ಸಾಕ್ಷಿಗಳ ಹೇಳಿಕೆಗಳನ್ನ ತನಿಖಾಧಿಕಾರಿ ಗಿರೀಶ್ ಮತ್ತು ಚಂದನ್ ಕುಮಾರ್ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಹೆಚ್ಚುವರಿಯಾಗಿ 1300 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಾಗಿದೆ. ಇದಿಷ್ಟೇ ಅಲ್ಲ, A1 ಪವಿತ್ರ ಗೌಡ, A2 ದರ್ಶನ್ ಸೇರಿ ಕೆಲವರ ಮೊಬೈಲ್ನಲ್ಲಿ ರಿಟ್ರೀವ್ ಆದ ಡೇಟಾ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ಪ್ರಕರಣದಲ್ಲಿ PSI ವಿನಯ್ ಹೇಳಿಕೆಯನ್ನ ದಾಖಲಿಸಿ ಚಾರ್ಜ್ ಶೀಟ್ನಲ್ಲಿ ಸಲ್ಲಿಸಲಾಗಿದೆ. ಕೊಲೆ ನಡೆದ ದಿನ ಪ್ರದೋಷ್ ತಮಗೆ ಕರೆ ಮಾಡಿದ್ದ ಬಗ್ಗೆ PSI ವಿನಯ್ ಸ್ಪಷ್ಟನೆ ನೀಡಿದ್ದಾರೆ. ಅಂದು ಏನಾಯ್ತು ಅನ್ನೋದನ್ನ ವಿವರವಾಗಿ ಹೇಳಿಕೆ ದಾಖಲಿಸಿದ್ದಾರೆ. ಹೀಗೆ ಬಹುತೇಕ ತನಿಖಾ ವರದಿ ಕೋರ್ಟ್ ಅಂಗಳ ತಲುಪಿದ್ದು ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಶಿವಪ್ರಸಾದ್, TV9 ಬೆಂಗಳೂರು.